ಸರ್ಕಾರದ ವತಿಯಿಂದ ಅದನ್ನು ನಮ್ಮ ಡೈರಿಗಳ ಮುಖಾಂತರ ಪ್ರಾಥಮಿಕ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನು ಇವತ್ತು ಹಿಂದೆ ಬಂದಿರತಕ್ಕಂಥ ಸರ್ಕಾರಗಳು 2 ರೂಪಾಯಿಂದ ಇವತ್ತು 5 ರೂಪಾಯಿಗೆ ಬೆಂಬಲ ಬೆಲೆಯನ್ನು ಏನು ಕೊಡ್ತಿದ್ರು ಅನ್ನೋ ಪ್ರೋತ್ಸಾಹ ಧನವನ್ನು ಅದು ಹೆಚ್ಚಿಗೆ ಮಾಡಬೇಕಾಗ್ತದೆ. ನೀವು ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಲೆ ಸಾಲದು. ಇವತ್ತು ರೈತರು ಎಲ್ಲೊಂದು ಕಡೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಬೆಲೆ ಸಾಲದು, ನೀವು ಎಲ್ಲ ರೀತಿಯ ಗುಣಮಟ್ಟದ ಹಾಲು ಕೇಳ್ತೀರಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೇಳ್ತೀರಾ, 2 ರೂಪಾಯಿ ರೈಸ್ ಮಾಡಿದ್ರೆ 100 ರೂಪಾಯಿ ಫೀಡ್ ಮೇಲೆ ರೈಸ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಗ್ರಾಮಗಳಿಗೆ ಹೋದಾಗ. ನಿಜ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ರೈತರಿಗಿದೆ. ಅದರಿಂದ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮನೆ ದೊಡ್ಡ ಧರಣಿಯನ್ನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದರೆ, ನೀವೆಲ್ಲ ಪ್ರವಾಸ ಹೋಗ್ತಿದ್ರೆ. ಆದರೆ ನಾಳೆ ನಮ್ಮೆಲ್ಲ ರೈತರು ಕೂಡ ಪ್ರತಿ ಗ್ರಾಮದಿಂದ ಕೂಡ ಇವತ್ತು ಒಂದು 2-3 ಸಾವಿರ ಜನ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಂದ ಬರ್ತಾ ಇದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲ ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ತಾರೆ. ತಾವೆಲ್ಲ ಬರಬೇಕು. ಪ್ರತಿಭಟನೆ ಅಂದರೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಪ್ರೋತ್ಸಾಹ ಧನ ಕೊಡಬೇಕಾಗ್ತದೆ. ಇನ್ನೂ ಒಂದು 4-5 ರೂಪಾಯಿ ಪ್ರೋತ್ಸಾಹ ಧನ. ಮತ್ತು ಮೇವಿನ ಬೆಲೆ ಇವತ್ತು ನಮಗೆ ಮೇವನ್ನು ಸಪ್ಲೈ ಮಾಡಬೇಕು. ಫೀಡಿನ ರೇಟನ್ನು ಕರ್ನಾಟಕ ಮುಖಾಂತರ ಕಡಿಮೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಕೊಡಬೇಕು ಅಂತ ಮನವಿ ಕೊಡ್ತಾ ಇದ್ದೀವಿ. ಬಹುಶಃ ಸರ್ಕಾರ ಸ್ಪಂದನೆ ಮಾಡ್ತದೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ, ಈ ಉದ್ಯಮವನ್ನು ಬೆಳೆಸಬೇಕಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಮತ್ತು ವಿಶೇಷವಾಗಿ ಎಲ್ಲರೂ ನಾನು ಕೇಳ್ಕೊತಾ ಇದ್ದೀವಿ, ತಾವೆಲ್ಲ ಏನು ರೈತರು ಇವತ್ತು ಗುಜರಾತ್ಗೆ ಹೋಗ್ತಿದ್ದೀರೋ ಅಲ್ಲಿ ನೋಡಿ ಯಾವ ರೀತಿ ರೈತರು ಒಂದು ಸೊಸೈಟಿ ಅಂದರೆ ಎಷ್ಟು ಗೌರವ ಕೊಡ್ತಾರೆ. ಅದೊಂಥರ ದೇವಸ್ಥಾನ ಅಂತ ನೋಡ್ತಾರೆ. ಆ ಕಡೆ ನಾವೆಲ್ಲ ಪ್ರತಿದಿನ ಗಲಾಟೆ ಮಾಡ್ತೀವಿ, ಸೆಕ್ರೆಟರಿ ಮೇಲೆ, ಪ್ರೆಸಿಡೆಂಟ್ ಮೇಲೆ ಗಲಾಟೆ ಮಾಡ್ತೀವಿ. ಅಲ್ಲಂಗಲ್ಲ, ಅಲ್ಲಿ ಭಾಳ ಪ್ರಾಮಾಣಿಕವಾಗಿ ಅಲ್ಲೆಲ್ಲ ಎಮ್ಮೆ ಹಾಲು ಜಾಸ್ತಿ. ಅಲ್ಲೆಲ್ಲ ಎಮ್ಮೆ ಹಾಲು ಜಾಸ್ತಿ. ಅವರು ಎಷ್ಟು ಗುಣಮಟ್ಟದ ಹಾಲು ಕೊಡ್ತಾರೆ, ಯಾವ ರೀತಿಯಲ್ಲಿ ವ್ಯವಸ್ಥೆ ಗೌರವ ಕೊಡ್ತಾರೆ, ಅದನ್ನು ನಾವು ಮನವರಿಕೆ ಮಾಡೋದು ತಿಳ್ಕೊಬೇಕು. ಟೂರ್ ಹೋಗೋದಂದರೆ ಬರೀ ಏನೋ ಹೋಗಿದ್ದೀವಿ ಬಂದಿದ್ದೀವಿ ಬಿಡ್ರಿ ಅನ್ನಬಾರ್ದು. ಅಲ್ಲಿ ಹೋಗಿ ಏನು ಕಲಿತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಕಲಿಬೇಕಾಗ್ತದೆ. ಮತ್ತು ಅದನ್ನು ನಾವಿಲ್ಲಿ ಬೆಂಬಲಿಸಬೇಕಾಗ್ತದೆ, ಅದನ್ನು ಬೆಳೆಸಬೇಕಾಗ್ತದೆ. ಇದನ್ನು ನಾವೆಲ್ಲ ಮಾಡಿಕೊಂಡ್ರೆ ಈ ಒಂದು ಪ್ರವಾಸಕ್ಕೆ ಸಫಲತೆ ಸಿಗ್ತದೆ. ಮತ್ತು ಅದಕ್ಕೊಂದು ಅರ್ಥ ಸಿಗ್ತದೆ. ಹೋಗಿ ಬಂದಿದ್ದೇವೆ ಟೂರು 12 ದಿವಸ ಅಂತ ಹೇಳೋದಿಲ್ಲ. ಇವೆಲ್ಲ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಬೇಕು. ನಮ್ಮ ಗ್ರಾಮದಲ್ಲಿ ಆ ಭಾಗದಲ್ಲಿ ಎಷ್ಟು ಜನ ರೈತರು ಇವತ್ತು ಬೆಳೆದಿದ್ದಾರೆ, ಯಾವ ರೀತಿ ಇದೆ ಉದ್ಯಮ, ಡೈರಿಗಳು ಹೆಂಗಿದೆ ಅಂತ ಹೇಳಬೇಕಾಗ್ತದೆ. ನಮಗೆಲ್ಲ ಒಳ್ಳೆಯದಾಗಲಿ, ಆರೋಗ್ಯ ಕೊಡಲಿ ದೇವರು, ಒಳ್ಳೆ ಪ್ರಯಾಣ ಸುಖಕರವಾಗಿರಲಿ. ಮತ್ತು ನಾನಿವತ್ತು ನಮ್ಮ ಪ್ರವಾಸಿ ಯಾರು ಮಾಡಿಸಿದಾರೋ ನಮ್ಮ ಸೀತಾರಾಮ್ ಅವ್ರು ಕೂಡ ಕೇಳ್ಕೊಟ್ಟಿದ್ದೀನಿ, ಜನರಿಗೆ ಊಟ ಕೊಡಿ, ಒಳ್ಳೆ ಜಾಗ ಕೊಡಿ ಮಲ್ಕೊಳ್ಳಿಕ್ಕೆ, 3 ಹೊತ್ತು ಊಟ ಕೊಡಿ ಅವ್ರಿಗೆ ಅಂತ ನಾನು ಅವರಲ್ಲಿ ಕೂಡ ವಿನಂತಿ ಮಾಡ್ತಿದ್ದೀನಿ. ತಾವೆಲ್ಲ ಹುಷಾರಾಗಿ, ಯಾಕೆಂದರೆ ನೀವು ಇಳಿದಾಗ ಮತ್ತು ಹತ್ತಿದಾಗ ಮತ್ತು ವಿಶೇಷವಾಗಿ ಮಳೆ ಜಾಸ್ತಿ ಇದೆ. ತಾವೆಲ್ಲ ಎಲ್ಲೂ ಕೂಡ ನದಿಗೆ ಇಳಿಬೇಡಿ. ಮತ್ತು ಯಾರು ಒಬ್ಬರನ್ನೊಬ್ರು ಬಿಟ್ಟು ಹೋಗ್ಬೇಡಿ. ನೀವು ಒಂದು ನಂಬರು ಕೊಡ್ತಾರೆ, ಆ ನಂಬರಿಗೆ ನೀವೆಲ್ಲೇ ಏನಾದರೂ ಮಿಸ್ ಆದರೂ ಕೂಡ ಆ ನಂಬರಿಗೆ ಫೋನ್ ಮಾಡಿ. ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರ ಫೋನ್ ನಂಬರ್ ತೊಗೊಳ್ಳಿ. ಎಲ್ಲರೂ ಕೂಡ ಒಟ್ಟಿಗೆ ಯಾವುದೇ ಗಾಬರಿ ಇಲ್ದಿರೋ ಒಳ್ಳೆ ಊಟ ಕೊಡ್ತಾರೆ, ಅದರಿಂದ ತಾವೆಲ್ಲ ಕೂಡ ಹೋದವರು ಸುಖಕರ. ಮತ್ತು ವಾಪಸ್ ನಮ್ಮ ಗ್ರಾಮಕ್ಕೆ ನಾವು ಬರಬೇಕು. ಆಗ ಪ್ರವಾಸ ನಮಗೂ ಕೂಡ ಒಂದು ಆತ್ಮತೃಪ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಅದನ್ನು ಮಾತನ್ನು ನಿಲ್ಲಿಸಿ. ಜೈ ಹಿಂದ್, ಜೈ ಸಾಹಿತ್ಯ.